ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್ ಡೆಡ್ಲಿ ಆಕ್ಸಿಡೆಂಟ್. ತಪ್ಪಿದ ಭಾರೀ ಅನಾಹುತ, ಬಸ್ನಲ್ಲಿದ್ದ ಪ್ರಯಾಣಿಕರು ಪಾರು. ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಯಮಸ್ವರೂಪಿಯಾಗ್ತಿದ್ದು ದಿನೇ ದಿನೇ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ಕಳೆದ 15 ದಿನಗಳ ಅಂತರದಲ್ಲೇ ತುಮಕೂರಿನಲ್ಲಿಯೇ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಅಜಾಗರೂಕತೆಯ 4-5 ಪ್ರಕರಣಗಳು ವರದಿಯಾಗಿವೆ. ನಗರದ ಟೌನ್ ಹಾಲ್ ಸರ್ಕಲ್ ಬಳಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಮಹಿಳೆ ಮೇಲೆ ಬಸ್ ಹರಿದಿದ್ದು ಸ್ಥಳದಲ್ಲಿ ಮಹಿಳೆ ಸಾವನ್ನಪ್ಪಿದ್ಲು. ಈ ಘಟನೆ ಮಾಸುವ ಮುನ್ನವೇ ತುಮಕೂರಿನ ಕ್ಯಾತ್ಸಂದ್ರ ಟೋಲ್ ಬಳಿ ಕೆಎಸ್ಆರ್ಟಿಸಿ ಬಸ್ಸು ಮತ್ತೊಂದು ಭೀಕರ ಅಪಘಾತಕ್ಕೀಡಾಗಿದೆ. ಹೌದು, ಬೆಳ್ಳಂಬೆಳಗ್ಗೆ ಕ್ಯಾತ್ಸಂದ್ರ ಟೋಲ್ ಬಳಿ ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸು ಲಾರಿಯನ್ನ ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಸಂಭವಿಸಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಲಾರಿಯನ್ನ ಓವರ್ಟೇಕ್ ಮಾಡಲು ಹೋಗಿ ಲಾರಿಗೆ ಬಸ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಭತ್ತದ ಹೊಟ್ಟು ತುಂಬಿದ್ದ ಲಾರಿಯಾಗಿದ್ದರಿಂದ ಭಾರೀ ಅನಾಹುತ ಆಗುವುದು ತಪ್ಪಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗ ಸಂಪೂರ್ಣ ಜಖಮ್ಮಾಗಿದ್ದು ಬಸ್ನಲ್ಲಿದ್ದ 15 ಮಂದಿಗೆ ಗಾಯಗಳಾಗಿದ್ದು ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅತಿವೇಗ ಮತ್ತು ಅಜಾಗರೂಕತೆ ಚಾಲನೆಯೇ ಅಪಘಾತಕ್ಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಸರ್, ನಾವು ಅದಾಗಬೇಕಾದ್ರೆ ನಾನು ಮಲ್ಕೊಂಡಿದ್ದೆ, ನನಗೆ ಗೊತ್ತಾಗಿಲ್ಲ. ಅದಕ್ಕಿಂತ ಮುಂಚೆ ತುಂಬ ಓವರ್ ಸ್ಪೀಡೇ ಓಡಿಸ್ತಿದ್ದ, ಅಷ್ಟು ಮಾತ್ರ ನನಗೆ ಗೊತ್ತು. ಅದು ನನಗೆ ಆದಮೇಲೆ ಗೊತ್ತಾಯಿತು. ಯಾವುದೋ ಹಿಂದೆ ಒಂದು ಈಚಾರ್ ಗಾಡಿ ಮುಂದಿರೋ ಗಾಡಿಗೆ ಹೊಡೆದು ನಾನು ಎದ್ದು ಎಚ್ಚರ ಆದಮೇಲೆ ನೋಡಿದ್ದು ಅಷ್ಟು ಮಾತ್ರ ಗೊತ್ತು. ಇಲ್ಲ, ಏನೂ ಆಗಿಲ್ಲ. ಆಗಿದೆ. ಗಾಡಿ ಎಷ್ಟಿತ್ತಂತ ನಾನು ಸ್ವಲ್ಪ ನಿದ್ದೆಯಲ್ಲಿದ್ದೆ, ಅಬ್ಸರ್ವೇಷನ್ ನಾನು ಮಾಡಿದ್ದೆ. ಅದಕ್ಕಿಂತ ಮುಂಚೆ ಅವರು ಸ್ಲೋವೇ ಇಲ್ಲ, ತುಂಬ ಓವರ್ಟೇಕ್ ಮಾಡ್ಕೊಂಡು ಒಂದು 2-3 ಜನ ಬಸ್ನವ್ರ ಹತ್ರ ಕಿರಿಕ್ ಮಾಡ್ಕೊಂಡು ತುಂಬಾ ಇದು ಮಾಡಿದೆ. ಅವಾಗ ನಮ್ಮ ಮನಸ್ಸಿಗೆ ಬಂತು ಇವನೇನೋ ಮಾಡ್ತಾರೆ ಇವರು ಅಂತ. ಅದು ನಾವು ಅಂದ್ಕೊಂಡಂಗೆ ಆಗೋಯ್ತು. ಅಲ್ಲಿ ಹಿಂದೆ ಜಾಗ ಇದ್ದಿದ್ರೆ ಹಿಂದೆ ಹೋಗಿ ಕುತ್ಕೋಬೇಕಂತ 2 ಸತಿ ಬಂತು. ಆದ್ರೂ ನನಗೆ ಯಾಕೆ ಮನಸ್ಸೇ ಬರಲಿಲ್ಲ. ಅಲ್ಲೇ ಡೋರ್ ಹತ್ರನೇ ಕೂತ್ಕೊಂಡೆ. ಈ ಥರ ಆಯಿತು ಅಷ್ಟೇ. ಸರ್, ರಾಮಣ್ಣ ಅಂತ, ನಮ್ಮದು ಹಿರಿಯೂರು, ಚಿತ್ರದುರ್ಗ ಡಿಸ್ಟಿಕ್, ಮಸ್ಕಲ್ ಟಿವಿ ಗೊಲ್ಲಟ್ಟಿ. ಘಟನಾ ಸ್ಥಳಕ್ಕೆ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಹೆದ್ದಾರಿಗಳಲ್ಲಿ ನಿರಂತರ ಅಪಘಾತಗಳು ವರದಿಯಾಗ್ತಿದ್ದು ರಸ್ತೆ ಸುರಕ್ಷತೆ, ಚಾಲಕರ ಸಂಚಾರ ನಿಯಮ ಪಾಲನೆ ಹಾಗೂ ಅತಿವೇಗದ ನಿಯಂತ್ರಣ ಕುರಿತು ಕಠಿಣ ನಿಯಮಗಳನ್ನು ಜಾರಿಗೊಳಿಸಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.